ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಕೋಟೆ ಹೋಬಳಿಯ 11 ಗ್ರಾಮಗಳಲ್ಲಿ 13 ಗ್ರಾಮಗಳಲ್ಲಿ KDB ಒಂದು ಅಕ್ವಿಸಿಷನ್ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು. ನಮ್ಮೆಲ್ಲರ ರೈತರ ಮುಖಂಡರ ರೈತರ ಹೋರಾಟದಿಂದ ತಟಸ್ಥವಾಗಿತ್ತು. ಈ ಕೆಲವು ದಿನಗಳಿಂದ ಕೆಲವರು ಉದ್ದೇಶಪೂರ್ವಕವಾಗಿ ರೈತರ ಬಗ್ಗೆ ಅಪಪ್ರಚಾರ ಮಾಡಿ ಕೊಡ್ತೀವಂತ ಸುಳ್ಳು ಮಾಹಿತಿಗಳನ್ನ ಸರ್ಕಾರಕ್ಕೆ ಕೊಟ್ಟು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಪರಿಣಾಮಕಾರಿಯಾಗಿ ನಾವೆಲ್ಲರೂ ಕೂಡ ರೈತ ಮುಖಂಡರು ಸುಮಾರು ಇವತ್ತು 200-250 ಜನ ರೈತ ಮುಖಂಡರು ನಮ್ಮೆಲ್ಲ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಮುಖಂಡರು ಸೇರಿ ಇವತ್ತು ಒಂದು ಸಭೆಯನ್ನು ಮಾಡಿದ್ದೀವಿ. ನಾಳೆ ಅವ್ರು ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿ ಮತ್ತು ಫ್ರೀಡಮ್ ಪಾರ್ಕಲ್ಲಿ ಒಂದು ಬೃಹತ್ ಹೋರಾಟ ಮಾಡೋಕ್ಕೆ ಎಲ್ಲರೂ ಕೂಡ ಸಜ್ಜರಾಗಿದ್ದಾರೆ. ನಮ್ಮ ರೈತಾಪಿಗಳು ವಿಶೇಷವಾಗಿ ರೈತ ಮಹಿಳೆಯರು ಮತ್ತು ರೈತರು ಎಲ್ಲರೂ ಒಟ್ಟಾಗಿ ಸೇರಿ ಸುಮಾರು ಒಂದು 2,000-3,000 ಜನವನ್ನು ನಾವು ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು. ಸರ್ಕಾರ ಕಣ್ಣು ತೆಗೆಸಬೇಕು. ಯಾವುದೇ ಕಾರಣಕ್ಕೆ ನಮ್ಮ ಫಲವತ್ತಾದ ಭೂಮಿಯನ್ನು ಕೃಷಿಯೇತರ ಭೂಮಿಯನ್ನು ಮಾಡಬೇಕೆ ಹೊರತು ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೆ ನಾವು ಬಿಟ್ಟುಕೊಡೋದಿಲ್ಲ ಅಂತೇಳಿ ಎಲ್ಲರೂ ಕೂಡ ಒಕ್ಕಲಿನಿಂದ ಇವತ್ತು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಆ ರೈತರ ಫಲವತ್ತಾದ ಭೂಮಿಯನ್ನು ಉಳಿಸ್ಕೊಡ್ಬೇಕಂತ ನಾವೆಲ್ಲ ಕೂಡ ಒಕ್ಕಲಿನಿಂದ ಹೋರಾಟ ಮಾಡ್ತಾ ಇದ್ದೀವಿ. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಕೈಗಾರಿಕಾ ಪ್ರದೇಶಕ್ಕೆ ಏನು ಭೂಪ್ರದೇಶವನ್ನು ತಗೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದಾರೋ ಆ ಪ್ರಯತ್ನದ ವಿರುದ್ಧವಾಗಿ ಭಾಗದ ಎಲ್ಲ ರೈತರು, ವಿಶೇಷವಾಗಿ 13 ಹಳ್ಳಿಯ ರೈತರು 100 ಜನ ಇವತ್ತೇನು ಸೇರಿ ನಾವು ಬರುವ ಬಜೆಟ್ನ ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ವಿ. ಡೇಟನ್ನು ನಾಳೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ನಾವು ಚರ್ಚೆ ಮಾಡಿ ಆ ಡೇಟನ್ನು ಅನೌನ್ಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಈ ಫಲವತ್ತಾದಂಥ ಕೃಷಿ ಭೂಮಿಯನ್ನು ಕೈ ಬಿಡೋದಿಲ್ಲ ವರೆಗೂ ಕೂಡ ಹೋರಾಟಕ್ಕೆ, ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ನಾಂದಿ ಆಗ್ತೀವಿ. ವಿಶೇಷವಾಗಿ ರೈತ ಮಹಿಳೆಯರು ಕೂಡ ಈ ಹೋರಾಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಓಡ್ತವೆ. ವಿಶೇಷವಾಗಿ ಬರೀ ರೈತರು ಅಲ್ಲದೆ ರೈತ ಸುತ್ತಮುತ್ತಿರುವಂಥ ರೈತರನ್ನು ಒಗ್ಗೂಡಿಸಿ ಇಡೀ ರೈತ ಕುಲ ಉಳಿಬೇಕು, ಈ ಭಾಗದ ಜಮೀನು ಉಳಿಬೇಕು, ಫಲವತ್ತಾದಂಥ ಭೂಮಿ ಅಂತ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ನಾವು ಫ್ರೀಡಮ್ ಪಾರ್ಕಿಗೆ ಹೋಗ್ತೇವೆ. ಆಮೇಲೆ ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಹಿನ್ನಡೆ ಇಲ್ಲ. ಈ ಒಂದು ಕೈಗಾರಿಕೆ ನಮ್ಮ ಶಿಡ್ಲಘಟ್ಟದಲ್ಲೇ ಆಗಲಿ, ಈ ಒಂದು ಕೈಗಾರಿಕೆ ಶಿಡ್ಲಘಟ್ಟ ಪಟ್ಟಣದ ಪಕ್ಕದಲ್ಲಿ ಆ ಕಡೆ ಆಗಿದ್ದಾದರೆ ಇಡೀ ಪಟ್ಟಣ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಇಡೀ ತಾಲೂಕು 4 ಹೋಬಳಿಗಳು ಕೂಡ ಇಂಪ್ರೂವ್ಮೆಂಟ್ ಆಗ್ತವೆ ಮತ್ತು ಜಂಗಮಕೋಟೆ ಏನು ಹೋಬಳಿ ಆಟೋಮೆಟಿಕ್ ಆಗಿ ಇಂಪ್ಲಿಮೆಂಟ್ ಆಗ್ತದೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ಚಳುವಳಿಗೆ ಹೋಗ್ತೇವೆ. ಸರ್ಕಾರದ ನಿರ್ಧಾರವನ್ನು ನೋಡಿಕೊಂಡು ಅಹೋರಾತ್ರಿ ಮಾಡಬೇಕು ಅಥವಾ ಮುಂದಿನ ಹೋರಾಟದ ರೂಪುರೇಷೆಗಳು ಯಾವ ರೀತಿ ಇರಬೇಕು ಅಥವಾ ಬರೀ ನಮ್ಮ ಹೋರಾಟ ಸಮಿತಿಯಿಂದ ಆಗಬೇಕು ಅಥವಾ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದಿಂದ ಆಗಬೇಕು ಅಂತೇಳಿ ಅಲ್ಲಿ ಸರ್ಕಾರದ ನಿರ್ಧಾರದ ಮೇಲೆ ಹೋರಾಟವನ್ನು ಮಾಡ್ತೇವೆ. ಯಾಕಂದರೆ ಏನು 7ನೇ ತಿಂಗಳು 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಏನು ಮಂತ್ರಿಗಳ ಲಿಖಿತವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ನಾವು ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಳಗಡೆ ಎಲ್ಲ ರೈತರನ್ನು ಕರೆದು ನಿಮ್ಮ ಜಂಗಮಕೋಟೆಯ ಹೋಬಳಿಯಲ್ಲೇ ಕರೆದು ಎಲ್ಲರನ್ನೂ ಮಾತಾಡಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದಂಥ ಸರ್ಕಾರದ ಜವಾಬ್ದಾರಿ ಹೊತ್ತಂಥ ಮಂತ್ರಿಗಳು ನಿಷ್ಪ್ರಯೋಜನ ಆಗ್ಯವ್ರೆ. ಅದರಿಂದ ನಾವು ಇವತ್ತು ಬರುವ ಏನು ಫ್ರೀಡಮ್ ಪಾರ್ಕ್ ಹೋಗ್ತೀವಿ, ಅವರ ನಿರ್ಧಾರದ ಮೇಲೆ ನಮ್ಮ ಚಳುವಳಿ ಮುಂದೆ ಹೋಗ್ತದೆ. ಹೋರಾಟ ಸಮಿತಿ ಅಧ್ಯಕ್ಷರಾಗಿ ಮಾತಾಡ್ತೀನಿ. ಈ ಫಲವತ್ತಾದ ಭೂಮಿಯನ್ನು ಯಾವ ಕಾರಣಕ್ಕೂ ಬಿಡೋದಿಲ್ಲ. ಪ್ರಾಣ ಬೇಕಾದ್ರೆ ಕೊಟ್ಟೆವು, ಭೂಮಿ ಮಾತ್ರ ಬಿಡೋದಿಲ್ಲ. ಉಸ್ತುವಾರಿ ಸಚಿವರು ಜಮಕೋಟೆ ಕ್ರಾಸಲ್ಲಿ ಕರೆದು ಡೇಟ್ ಕೊಟ್ಟಿದ್ರು. ಆಗ ಡಿಸೆಂಬರ್ 30ನೇ ತಾರೀಕು. ಆ ಟೈಮಿಗೆ ಎಲೆಕ್ಷನ್ ಬಂತು, ಮುಂದಕ್ಕೆ ಹಾಕಿದ್ರು. ಆದರೆ ಮತ್ತೆ ಇದ್ರ ಬಗ್ಗೆ ಅವರು ಗಮನ ಹರಿಸಲಿಲ್ಲ. ಅವರು ಕರೆದು ಈಗಲೂ ಜಮಕೋಟೆಗೆ ಸಭೆ ಮಾಡಿ ನಮ್ಮ ರೈತನ ಕರೆದು 60% 70% ಇವ್ರು ಕೊಡೋದಿಲ್ಲ ಅಂದರೆ ನಾವು ಬಿಟ್ಬಿಡ್ತೀರಿ ಅಂತ ಹೇಳಿದರು. ಆ ಸಭೆ ಅವರು ಮಾಡಬೇಕು. ಉಸ್ತುವಾರಿ ಸಚಿವರು ಆಗ್ಬೋದು, ಶಾಸಕರಾದ ರವಿಕುಮಾರ್ ಆಗ್ಬೋದು, ಇವರಿಬ್ಬರು ಮನಸ್ಸು ಮಾಡಿ ನಮ್ಮ ಭೂಮಿಯನ್ನು ಉಳಿಸ್ಕೊಳ್ಳಿ ಅಂತೇಳಿ 2 ಮಾತು ಮುಗಿಸ್ತೀವಿ.
ಜನ ರೈತರು ಕೊಡಕ್ಕೆ ರೆಡಿಗವ್ರೆ ಅಂತ ಹೇಳಿದ್ರಲ್ಲ, ನಮ್ಮಲ್ಲಿ 850 ಜನ ನಮ್ಮ ಕಡೆ ಕೊಡಕ್ಕೆ ರೆಡಿಗವ್ರೆ. ಬರೀ 20% 80% ಕೊಡಕ್ಕೆ ರೆಡಿಗವ್ರೆ, 20% ಕೊಡಲ್ಲ ಅಂತ ಇರೋದು ಅಷ್ಟೇ ಅಂತ ಹೇಳ್ತಾ ಇದ್ದಲ್ಲ. ಈಗ ಜನ ಸೇರಿದ್ರಲ್ಲ, ಎಷ್ಟು ಜನ ಸೇರಿದ್ರು, ನಿಜವಾದ ರೈತರು ಯಾರಂತೇಳಿ ಇಲ್ಲೇ ಗೊತ್ತಾಗ್ತಾ ಇದೆ. 850 ಜನ ಕೊಡ್ತಾರೆ, 850 ಜನ, 1200 ಜನ, 400 ಜನ ಅಂತ ಹೇಳ್ತಾರಲ್ಲ. ಎಷ್ಟು ಜನ ಸೇರಿದ್ರು? ಈಗ ನೆಕ್ಸ್ಟ್ ನಾವು ಸೇರೋ ಸ್ಟ್ರೈಕಲ್ಲಿ ಒಂದು ಸಭೆಯಲ್ಲಿ ಎಷ್ಟು ಜನ ಸೇರ್ತಾರೆ, ಕೊಡೋರು ಕೊಡಿದ್ರು, ನಾನು ಬಂದಿದ್ದ ಜನ ಅವರೇ ಬಂದು ಸಭೆ ಮಾಡಲಿ, ಕೇಳಲಿ ಬಾಯ್ಬಿಟ್ಟು. ಅವ್ರು ಯಾರು ರೈತರು ಯಾರಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ನಿಜವಾದ ರೈತ ಯಾವತ್ತೂ ಜಮೀನು ಮಾರ್ಕೊಳ್ಳಲ್ಲ. ಯಾಕಂದ್ರೆ ಅವ್ನು ಬೆಳೆಯೋ ಆಸೆ, ರೈತನ ಅನ್ನ ಹಾಕೋದೇ ಇರೋದು ಅವನ ಆಸೆ. ಅನ್ನ ಕಿತ್ಕೊಂತೀನಲ್ಲ ಅವನು, ಅನ್ನ ಕೊಡೋದು ಅವನ ಆಸೆ. ಅದನ್ನ ಕಡೆ ನಿಜವಾದ ರೈತರು ಯಾರು ಜಮೀನು ಕೊಡೋದು. ಈ ಸುಳ್ಳು ಮಾಹಿತಿಗಳನ್ನ ಅವ್ರು ಕೊಡೋದು ಫಸ್ಟ್ ನಿಲ್ಲಿಸ್ಬೇಕು. ಒಂದು ಕೋಟಿ ಕೊಡಿ ಅಂತ ಹೇಳಿದವರು ಯಾರು ನಿಜವಾದ ನಮ್ಗೆ ಅಬ್ಜೆಕ್ಷನ್ ಇಲ್ಲ. ಅವ್ರು ಕೊಡೋ ಜಮೀನು ಅವ್ರು ಕೊಟ್ಕೊಂಡು, ಕೊಡದೇ ಇರೋ ಜಮೀನಲ್ಲಿ ಅವರು ಬಂದು ನಮ್ಮ ಕೇಳಿ ವಿಚಾರ ಮಾತಾಡ್ತಾರೆ, ಹೇಳ್ತಾರೆ. ಊರು ಹೋದ್ರೆ 10 ಜನ ಅಷ್ಟೇ. 90% ನಾವು ಹೇಳಿರೋದು, 10% ಅವ್ರು ಇರೋದು. ಈಗ ಒಂದು ಸಭೆ ಕರೆದು ಈ ಜಂಬಳೆ ಸಭೆ ಕರೆದ ಅವ್ರದ್ದು ಏನಾಯ್ತು ಅವ್ರು ತೋರಿಸ್ಲಿ. ನಮ್ಮ ರೈತರು ಏನಾಯ್ತು ನಾವು ತೋರಿಸ್ತೀವಿ. ನಾವು ಕೊಡಲ್ಲ ಅನ್ನೋರು ಎಷ್ಟು ಜನ ಇದ್ದಾರೆ, ನಿಜವಾದ ರೈತರು ಕೊಡ್ತೀವಿ ಅನ್ನೋರು ಎಷ್ಟು ಜನ ರೈತರು ಅಂತ ಗೊತ್ತದಲ್ಲ. ಅವ್ರ ಮೆಜಾರಿಟಿ ಅವ್ರು ಬಂದಾಗ ನಾವು ಅದಕ್ಕೆ ಸ್ವಾಗತ ಬಯಸಿದ್ದೀವಿ. ಬಂದಿದ್ದಾರೆ. ನಾವು ಜಮೀನು ಉಳಿಸ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ನಾನೇನು ಹೇಳೋದಂದರೆ, ಇವತ್ತು ಮಾರೇಗೌಡ ಅಂತ ಬಂದಿರ್ಬೋದು, ಚಂದ್ರಬಣ್ಣ 3 ವರ್ಷ ಆಗಿದೆ ಟೆಂಟ್ ಹಾಕಿ, ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ. ಹೋರಾಟ ಅಂದರೆ ಆ ಥರ ಆಗಬಾರ್ದು. ಗೌಡರು ಲಾಸ್ಟಲ್ಲಿ ಬಂದಾಗ ಅವ್ರ ಮಾತನ್ನು ಕೇಳಿಸ್ಕೊಂಡೆ. ಕಾನೂನಾತ್ಮಕ ವೆರಿ ಇಂಪಾರ್ಟೆಂಟ್. ಕಾನೂನು ಇದೆಯಲ್ಲ, ನಾವು ಬೇರೆ ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ, ನಾವು ಹೇಳಿದಾಗೆ ನಾನು ಸೇರಿ ಸ್ವಾರ್ಥ ಇರ್ತದೆ ಮನುಷ್ಯನಲ್ಲಿ. ಜೊತೆಯಲ್ಲಿ ಈ ಹೋರಾಟ ಜೊತೆಯಲ್ಲಿ ಕಾನೂನಾತ್ಮಕ ಉಳಿಸ್ಕೊಂಡ್ರೆ ಭಾಳ ಇಂಪಾರ್ಟೆಂಟ್. ಇಲ್ಲಾಂದರೆ ನೀವು ಉಳಿಸ್ಕೊಳ್ಳೋಕ್ಕೆ ಆಗಲ್ಲ. ಇನ್ನು 5 ವರ್ಷ ಹೋರಾಟ ಮಾಡಿದ್ದೆ ಥರ ಮೀಟಿಂಗ್ ಮಾಡ್ತಾರೆ. ಜೊತೆಯಲ್ಲಿ ಇವತ್ತು ರೈತರಿಗೆ ಏನು ಅದೃಷ್ಟ ಅಂದರೆ, ಇವಾಗ ಒಂದು ಏನು KDB ಲ್ಯಾಂಡ್ ಕೋರ್ಟಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ ಸಂಜಯ್ ಸಾಹೇಬರು. ತುಂಬ ರೈತರು ನೋಡ್ರೆ, ತುಂಬ ರೈತರು ಬರೋಯಿದ್ದಾರೆ. ನಾನೇ ಬಾಗಿಲೂರ ಹತ್ರ ಹೋದ ವಾರ 9 ಎಕರೆ ಸ್ಟೇ ಕೊಡ್ತೀನಿ. 9 ಎಕರೆ ಸ್ಟೇ ಕೊಟ್ಟಿದ್ದೀನಿ. ನಾನು ಕಾಪಿ ತೋರಿಸ್ತೀನಿ ಬೇಕಾದ್ರೆ. ನಾನು ಅದು ಏನು ಅದ ಲ್ಯಾಂಡ್ ಬಲಂತ ಮಾಡಿ ಅವ್ರು ಕೊಡೋದು 5 ಕೋಟಿ ರೂಪಾಯಿ. ಇವತ್ತು ಬಾಗಿಲು ಹತ್ರ ಹೂವಿನಾಗ್ಲಿ ಹತ್ರ ಇವತ್ತು ಆ ಜಮೀನು ಎಷ್ಟು 4 ಎಕರೆ ಗೊತ್ತಾ? 80 ಕೋಟಿ. ಅದು 80 ಕೋಟಿ ಇವತ್ತು ನನಗೆ ಗೊತ್ತಿದ್ದ ಕಣ್ಣು ಮುಂದೆ ಎಷ್ಟು ಅನ್ಯಾಯಗಳಾಗ್ತಾಯಿದೆ ಅಂತ ಹೇಳ್ಬಾರ್ದು. ಕಣ್ಣು ಮುಂದೆ ಅನ್ಯಾಯ ಆಗ್ತಾಯಿದೆ. ಯಾರೋ ಲಾಬಿ ಬರ್ತಾನೆ, ಯಾರೋ ಗುಜರಾತಿಂದ ಬರ್ತಾನೆ, ಅವ್ನು 80 ಲಕ್ಷ 80 ಕೋಟಿ ಪ್ರಾಪರ್ಟಿನ ಬೇರೆ 10 ಕೋಟಿ 15 ಕೋಟಿಗೆ ಅಲಾಟ್ ಮಾಡ್ತಾರೆ. ನನ್ನ ಕಣ್ಣು ಮುಂದೆ ಕಣ್ಣಲ್ಲಿ ನೀರು ಬರ್ತದೆ. ಆ ರೈತರ ಕಷ್ಟ ನೋಡಿದಾಗ ರೈತರಂದರೆ ಆ ಥರ ಸ್ಥಿತಿ ಬಂದಿದೆ. ಇವತ್ತು ನೀವು ಹೇಳಿರ್ಬೋದು, ಮಮತಾ ಬ್ಯಾನರ್ಜಿ ಒಬ್ಬರು ಯಾವ ಜನ ಸಿಂಗೂರು ಅಲ್ಲಿ ಬೇರೆ ಲ್ಯಾಂಡ್ ಟಾಟಾ ಅವರು ಅಕ್ವೈರ್ ಮಾಡಿದ್ರು. ಆ ಹೋರಾಟದಲ್ಲಿ CM ಆದ್ರು. ಅಂದರೆ ರೈತರ ಶಕ್ತಿ ಅಷ್ಟಿದೆ. ನಾವು ಯಾರು CM ಆಗೋದು ಬೇಡ, MLA ಆಗೋದು ಬೇಡ, ರೈತ ಜಮೀನು ಉಳ್ಕೊಂಡು ಸಾಕೀಗ. ನಾನು ಎಕ್ಸಾಂಪಲ್ ಹೇಳೋದು ಅಂದರೆ, ಹೋರಾಟ ಹಿಂದೆ ಬರಬಾರ್ದು. ಜೊತೆಲಿ ಕಾನೂನು ರೀತಿಯಲ್ಲಿ ಮಾಡ್ಕೊಳ್ಳಿ, 100% ಉಳಿಸ್ಕೊಂಡು